ಹಲೋ ಫ್ರೆಂಡ್ಸ್, ಇಡೀ ಕಿಚನ್ ಆ್ಯಂಡ್ ಬ್ಲಾಗ್ಸ್ಗೆ ಎಲ್ಲರಿಗೂ ಸ್ವಾಗತ. ಸೊ ಇವತ್ತು ಚಿಕನ್ ಸೂಪ್ ಮಾಡ್ತಿದ್ದೇನೆ. ಸೊ ಔಟ್ಸೈಡ್ ಜೋರಾಗಿ ಮಳೆ ಬರ್ತುಂಟು. ಸೊ ಅದಕ್ಕೆ ಚಿಕನ್ ಸೂಪ್ ಮಾಡುವ ಅಂತ. ಆ್ಯಕ್ಚುಲಿ ಕಬಾಬಿಗೆ ಅಂತ ಚಿಕನ್ ತಂದದ್ದು, ಅದರಲ್ಲಿ ಅವರು 4 ಲೆಗ್ ಕೊಟ್ಟಿದ್ದರು. ಸೊ ಅದು ಫ್ರೈ ಮಾಡಿದರೆ ಒಳ್ಳೆಯದಾಗೋದಿಲ್ಲ, ಅದಕ್ಕೆ ಸೂಪ್ ಮಾಡುವ ಅಂತ. ಸೊ ಇದರಲ್ಲಿ ನಾನು 4-5 ಪೀಸ್ ಒಳ್ಳೆದು ಪೀಸ್ ಕೂಡ ಹಾಕಿದ್ದೇನೆ. ಅಂದರೆ ಕಬಾಬಿಗೆ ಹಾಕಲಿಕ್ಕೆ ಅಂತ ತಂದಿದ್ವಿ ನೋಡಿ, ಅದನ್ನು ಕೂಡ ಹಾಕಿದ್ದೇನೆ. ಸೊ ವಿತ್ ಬೋನ್ ಉಂಟು ಮತ್ತು ವಿದೌಟ್ ಬೋನ್ ಕೂಡ ಹಾಕಿದ್ದೇನೆ. ಹಾಗೆ ಸ್ಕಿನ್ ಕೂಡ ಹಾಕಿದ್ದೇನೆ. ಸ್ಕಿನ್ ಯಾಕೆ ಹಾಕಿದ್ರಂದರೆ ನಾನಿಲ್ಲಿ ಆಯಿಲ್ ಯೂಸ್ ಮಾಡಲಿಲ್ಲ, ಅದಕ್ಕೆ ಸ್ಕಿನ್ನನ್ನು ಹಾಕಿದ್ದೇನೆ ಸ್ವಲ್ಪ. ಮತ್ತು ಇದಕ್ಕೆ ಟರ್ಮರಿಕ್ ಪೌಡರ್ ಹಾಗೆ ಸ್ವಲ್ಪ ಜಿಂಜರ್ ಗಾರ್ಲಿಕ್ ಪೇಸ್ಟನ್ನು ಸೇರಿಸಿದ್ದೇನೆ. ಸೊ ಅದಾದಮೇಲೆ ಇದಕ್ಕೆ ಈರುಳ್ಳಿ ಮತ್ತು ಟೊಮೆಟೊ, ಕೊತ್ತಂಬರಿ ಸೊಪ್ಪು ಮತ್ತು ಜಿಂಜರ್, ಸ್ವಲ್ಪ ಹಸಿಮೆಣಸಿನಕಾಯಿ, ಸೊ ಪುದೀನ ಇದ್ದರೆ ಪುದೀನವನ್ನು ಕೂಡ ಸ್ವಲ್ಪ ಸೇರಿಸಿ ಒಳ್ಳೆಯದಾಗುತ್ತೆ. ಸೊ ಇದನ್ನೆಲ್ಲ ಈಗ ಒಟ್ಟಿಗೆ ಹಾಕಿದರೆ ಆಯಿತು. ಸೊ ಚಿಕನ್ ಲೆಗ್ ಅಂತ ಉಂಟು, ಅದನ್ನು ಒಳ್ಳೇದು ಮಾಡಿ ಕ್ಲೀನ್ ಮಾಡಬೇಕು. ಅದರಲ್ಲಿ ಎಲ್ಲೋ ಪಾರ್ಟ್ ಇರುತ್ತೆ, ಸೊ ಅದನ್ನು ಒಳ್ಳೇದು ಮಾಡಿ ಎಲ್ಲ ತೆಗೆದು ಕ್ಲೀನ್ ಮಾಡಬೇಕು, ಆಗ ಅದು ಫುಲ್ ವೈಟಾಗಿ ಕಾಣುತ್ತೆ. ಸೊ ಇಲ್ಲಿ ನೀವು ಮಾತ್ರ ಸೂಪ್ ಮಾಡುವಾಗ ಲೆಗ್ ಎಲ್ಲ ಇಲ್ಲದಿದ್ದರೆ ಬೋನ್ ಪೀಸಸನ್ನು ತುಂಬ ಜಾಸ್ತಿ ಯೂಸ್ ಮಾಡಿ, ಆಗ ಟೇಸ್ಟ್ ಸ್ವಲ್ಪ ಒಳ್ಳೇದು ಬರುತ್ತೆ. ಸೊ ಇನ್ನಿದನ್ನು ಒಳ್ಳೇದು ಮಾಡಿ ಹೀಗೆ ಮಿಕ್ಸ್ ಮಾಡುವ ಒಮ್ಮೆ. ಸೊ ಈಗ ರುಚಿಗೆ ಎಷ್ಟು ಬೇಕಷ್ಟು ಉಪ್ಪನ್ನು ಕೂಡ ಸೇರಿಸ್ತಿದ್ದೇನೆ. ಉಪ್ಪು ಬೇಕಾದರೆ ಮತ್ತೆ ಕೂಡ ನೋಡಿ ಹಾಕ್ಬೋದು, ಈಗ ಸ್ವಲ್ಪ ಹಾಕ್ತಿದ್ದೇನೆ. ಇನ್ನಿದಕ್ಕೆ ಸ್ವಲ್ಪ ಕರಿಮೆಣಸಿನ ಹುಡಿ. ಸೊ ನಿಮಗೆ ಖಾರಕ್ಕೆ ಎಷ್ಟು ಬೇಕು ಅಷ್ಟು ನೋಡಿ ಹಾಕಿ. ಸೊ ಅದಕ್ಕೆ ನನಗೆ ಎಷ್ಟು ಬೇಕು ನಾನು ಅಷ್ಟು ಇಲ್ಲಿ ಹಾಕಿದ್ದೇನೆ. ಸೊ ಅದಾದಮೇಲೆ ಇಲ್ಲಿ ನಾನು ಮ್ಯಾಗಿ ಕ್ಯೂಬನ್ನು ತಗೊಂಡಿದ್ದೇನೆ. ಸೊ ಇಲ್ಲಿ ನಾನು ಅರ್ಧ ಹಾಕ್ತಿದ್ದೇನೆ ಮ್ಯಾಗಿ ಕ್ಯೂಬ್, ಅರ್ಧ ಮತ್ತು ಸ್ವಲ್ಪ ಎಕ್ಸ್ಟ್ರಾ ಹಾಕ್ತಿದ್ದೇನೆ. ಇನ್ ಕೇಸ್ ಮ್ಯಾಗಿ ಕ್ಯೂಬ್ ಇಲ್ಲದಿದ್ದರೆ ಮ್ಯಾಗಿ ಮಸಾಲ ಕೂಡ ಯೂಸ್ ಮಾಡ್ಬೋದು, ಒಳ್ಳೆಯದಾಗುತ್ತೆ. ಸ್ವಲ್ಪ ಹಾಕಿದರೆ ಸಾಕು. ಮ್ಯಾಗಿ ಕ್ಯೂಬ್ ಅವೈಲೇಬಲ್ ಇದ್ದರೆ ಮ್ಯಾಗಿ ಕ್ಯೂಬನ್ನೇ ಹಾಕಿ, ಅಂದರೆ ಚಿಕನ್ ಮ್ಯಾಗಿ ಕ್ಯೂಬ್ ಒಂದು ಬರುತ್ತೆ. ಸೊ ಅದು ಒಳ್ಳೆಯದಾಗುತ್ತೆ ತುಂಬ, ಚಿಕನ್ನದ್ದೇ ಮ್ಯಾಗಿ ಕ್ಯೂಬು. ಸೊ ನೋಡಿ, ಈಗ ಒಳ್ಳೇದು ಮಾಡಿ ಮಿಕ್ಸ್ ಮಾಡಿದ್ದೇನೆ. ಇನ್ನಿದಕ್ಕೆ ನೀರು ಹಾಕುವ, ಎಷ್ಟು ಬೇಕಷ್ಟು ನೀರು ಹಾಕುವ. ಸೊ ಇಲ್ಲಿ ಎಷ್ಟು ಬೇಕಷ್ಟು ನಾನು ನೀರನ್ನು ಹಾಕಿದ್ದೇನೆ. ಇನ್ನು ಲೆಗ್ ಅಂತ ಉಂಟು ಅದರಲ್ಲಿ, ಅದೆಲ್ಲ ಒಳ್ಳೆಯದಾಗಿ ಬಾಯ್ಲ್ ಆಗಬೇಕು. ಸೊ ಅಷ್ಟರ ತನಕ ಅದನ್ನು ವಿಸಿಲ್ ತೆಗಿಬೇಕು. ನಾನಿಲ್ಲಿ 8 ವಿಸಿಲ್ ತೆಗೆದಿದ್ದೇನೆ. ಸೊ ನೋಡಿ, ಆಯಿಲ್ ಎಲ್ಲ ಮೇಲೆ ಬಂದಿದೆ. ಆಯಿಲ್ ಅಂದರೆ ನಾನು ಬೇರೆ ಆಯಿಲ್ ಯಾವುದು ಕೂಡ ಹಾಕಲಿಲ್ಲ. ಸೊ ಜಸ್ಟ್ ನಾನು ಅದರಲ್ಲಿ ಸ್ಕಿನ್ನನ್ನು ಆ್ಯಡ್ ಮಾಡಿದ್ದೆ. ಸೊ ಸ್ಕಿನ್ನಲ್ಲಿ ಎಂಥ ಆಯಿಲೆಲ್ಲ ಇತ್ತು ನೋಡಿ, ಅದೆಲ್ಲ ಮೇಲೆ ಬಂದಿದೆ. ಸೊ ಬೇಕಾದರೆ ಸ್ವಲ್ಪ ಗೀಯನ್ನು ಸೇರಿಸ್ಬೋದು ನಿಮಗೆ ಇಷ್ಟ ಇದ್ದರೆ. ಸೊ ನಾನಿಲ್ಲಿ ಎಂತ ಕೂಡ ಹಾಕಲಿಲ್ಲ, ಬಿಕಾಸ್ ಸ್ಕಿನ್ನಲ್ಲೇ ತುಂಬ ಆಯಿಲ್ ಇರುತ್ತೆ. ಸೊ ಒಳ್ಳೆಯದಾಗಿ ಬೆಂದಿದೆ ಚಿಕನ್ ಎಲ್ಲ.
ಇಲ್ಲಿ ಎಗ್ಗದ್ದು ವೈಟ್ ಪಾರ್ಟನ್ನು ಹಾಕ್ತಿದ್ದೇನೆ. ಇದು ನಿಮಗೆ ಆಪ್ಷನಲ್, ಬೇಕಾದರೆ ಹಾಕ್ಬೋದು, ಇಲ್ಲದಿದ್ದರೆ ಸ್ಕಿಪ್ ಮಾಡ್ಬೋದು. ಸೊ ಇಲ್ಲಿ ನಾನು ಅರ್ಧ ಲಿಂಬೆ ರಸವನ್ನು ಹಾಕ್ತಿದ್ದೇನೆ. ಲಾಸ್ಟಿಗೆ ನಾವು ಗಾರ್ನಿಷ್ ಮಾಡುವ ಕೊತ್ತಂಬರಿ ಸೊಪ್ಪಿನಿಂದ. ಸೊ ನಾನು ಟೇಸ್ಟ್ ನೋಡಿದೆ. ಟೇಸ್ಟ್ ನೋಡುವಾಗ ಸ್ವಲ್ಪ ನನಗೆ ಖಾರ ಕಮ್ಮಿ ಅನಿಸಿತು, ಅದಕ್ಕೆ ಸ್ವಲ್ಪ ಇಲ್ಲಿ ಕರಿಮೆಣಸಿನ ಹುಡಿ ಹಾಕ್ತಿದ್ದೇನೆ. ಮತ್ತು ಇಲ್ಲಿ ಲಾಸ್ಟಿಗೆ ನಾನು ಸ್ವಲ್ಪ ಜೀರಾ ಹುಡಿ, ಸೊ ಜೀರಾ ಹುಡಿ ಸ್ವಲ್ಪ ಹಾಕಿ ಒಳ್ಳೆಯದಾಗುತ್ತೆ. ಸೊ ಜೀರಾ ಹುಡಿ ನಿಮಗೆ ಬೇಕಾದರೆ ಫಸ್ಟಿಗೆ ಕೂಡ ಹಾಕ್ಬೋದು, ಇಲ್ಲದ್ರೆ ಲಾಸ್ಟಿಗೆ ಕೂಡ ಹಾಕಿದರೆ ಆಗ್ತದೆ. ಇದು ರೋಸ್ಟೆಡ್ ಜೀರಾ ಪೌಡರ್ ಅಲ್ಲ, ಸೊ ಲಾಸ್ಟಿಗೆ ಹಾಕಿದ್ದೇನೆ ನಾನು. ಸೊ ಇಲ್ಲಿ ಲಾಸ್ಟಿಗೆ ಸ್ವಲ್ಪ ನಾನು ಜಲ್ಜೀರಾ ಪೌಡರ್ ಹಾಕಿದ್ದೇನೆ. ಸೊ ನನಗೆ ಅದರದ್ದು ಟೇಸ್ಟ್ ತುಂಬ ಇಷ್ಟ. ನಿಮಗೆ ಬೇಕಾದರೆ ಹಾಕ್ಬೋದು, ಇಲ್ಲದ್ರೆ ಸ್ಕಿಪ್ ಮಾಡ್ಬೋದು. ಜಲ್ಜೀರಾ ಪೌಡರ್ ಇಲ್ಲದಿದ್ದರೆ ಚಾಟ್ ಮಸಾಲ ಕೂಡ ಸ್ವಲ್ಪ ಒಂದು ಪಿಂಚಷ್ಟು ಕೂಡ ಹಾಕ್ಬೋದು. ಸೊ ಇಲ್ಲದಿದ್ದರೆ ಅದು ಕೂಡ ಸ್ಕಿಪ್ ಮಾಡ್ಬೋದು. ಸೂಪ್ ಅಂತೂ ನಿಜ ತುಂಬ ಒಳ್ಳೆಯದಾಗಿದೆ. ನಾನು ಮಾಡಿದ್ದಂತ ಹೇಳ್ತಿಲ್ಲ, ಸೊ ನೀವು ಕೂಡ ಟ್ರೈ ಮಾಡಿ ನೋಡಿ. ನಾನು ಎಂತೆಲ್ಲ ಇಂಗ್ರೀಡಿಯೆಂಟ್ಸ್ ಹಾಕಿದ್ದೆ ನೋಡಿ, ಅದನ್ನು ಮಾತ್ರ ನೀವು ಹಾಕಬೇಕು. ಸೊ ಟೇಸ್ಟ್ ಒಳ್ಳೇದು ಬರಬೇಕಾದ್ರೆ
ಸೊ ಚಿಕನ್ ಕೂಡ ಒಳ್ಳೆದಾಗಿ ಬೆಂದಿದೆ, ಬೋನಿಂದ ಮಾಂಸ ಸಪ್ರೇಟ್ ಆಗ್ತುಂಟು. ಸೊ ಅಷ್ಟು ಒಳ್ಳೆದಾಗಿ ಬೇಯಬೇಕು, ಆಗನೇ ಸೂಪ್ ಒಳ್ಳೆದಾಗೋದು. ಸೊ ಈ ರೆಸಿಪಿ ಇಷ್ಟ ಆದರೆ ನನ್ನ ಚಾನಲ್ ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಇನ್ನು ನೆಕ್ಸ್ಟ್ ಬ್ಲಾಗಲ್ಲಿ ಸಿಗುವ. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್.